ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪಿಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ಅಡುಗೆ ಜೊತೆ. ಆ ಅಡುಗೆ ಏನು ಅಂದರೆ ಬಿಸಿಬೇಳೆ ಬಾತ್. ಮತ್ತು ತಡ ಯಾಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟು ಬಿಸಿಬೇಳೆ ಬಾತ್ಗೆ ನಾನು ಈ ಲೋಟದಲ್ಲಿ ಒಂದು ಅರ್ಧ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ, ಅರ್ಧಕ್ಕಿಂತ ಒಂಚೂರು ಜಾಸ್ತಿ. ಆಮೇಲೆ ಬೀನ್ಸು, ಕ್ಯಾರೆಟು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು 8 ಬೀನ್ಸ್ ತೊಗೊಂಡಿದ್ದೀನಿ, ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಆ್ಯಂಡ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಈ ಪಾವಲ್ಲಿ ಅರ್ಧ ತೊಗೊಂಡಿದ್ದೀನಿ, ಬಿಕಾಸ್ ನಮ್ಗೆ ಒನ್ ಟೈಮ್ಗಾದರೆ ಸಾಕು, ಅದಕ್ಕೋಸ್ಕರ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು ಇಷ್ಟೂ ಫಸ್ಟು ಕೂಗಿಸ್ಕೊಳ್ಳೋಣ. ನಾನಿಲ್ಲಿ ಬಳಸ್ತಾ ಇರೋದು ರೇಷನ್ ಅಕ್ಕಿನ 2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಆದಷ್ಟು ಖಾರ ಪೊಂಗಲ್ಗೆ ಮತ್ತು ಬಿಸಿಬೇಳೆ ಬಾತ್ಗೆ ರೇಷನ್ ಅಕ್ಕಿ ಬಳಸಿದ್ರೇ ಚೆನ್ನಾಗಿ ಬರುತ್ತೆ. ಆ್ಯಂಡ್ ರೇಷನ್ ಅಕ್ಕಿ ಬಳಸೋದ್ರಿಂದ ನೆನೆಸಿಕ್ಕೋದೇನು ಬೇಕಾಗಿರಲ್ಲ, ಅದು ಬೇಗ ಬೆಂದೋಗ್ಬಿಡುತ್ತೆ. ನೀವು ಸಣ್ಣಕ್ಕಿ ಬಳಸೋದಾದರೆ ಒಂದು ಸ್ವಲ್ಪ ನೆನೆ ಹಾಕಬೇಕು. ಹಾಕ್ಕೊಂಡಿದ್ದಾಗಿದೆ, ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಬಿಸಿಬೇಳೆ ಬಾತೆಲ್ಲ ತೆಳ್ಳಗೆ ತಿನ್ನೋದಕ್ಕೆ ಇಷ್ಟಪಡೋದು. ಸೊ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿವಾಗ ಕುಕ್ಕರಲ್ಲಿ ಕೂಗಕ್ಕೆ ಇಡ್ತಾ ಇದ್ದೀನಿ. 1 ವಿಸಿಲ್ ಆದರೆ ಸಾಕು. ಅದು ಕುಕ್ಕರಲ್ಲಿ ಕೂಗೋ ತನಕ ಟೊಮೊಟೊ ರುಬ್ಕೊಳ್ಳೋಣ. ಇದರಲ್ಲಿ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವೇನಾದ್ರು 1 ಪಾವ್ಗೆ ಅಥವಾ 1/4 ಪಾವ್ ಮಾಡೋದಾದರೆ ಈ ಥರದ್ದು 5 ಟೊಮೊಟೊ ತೊಗೊಳ್ಳಿ, ಈ ಥರದ್ದಾದರೆ 6 ಟೊಮೊಟೊ ತೊಗೊಳ್ಳಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ಫಸ್ಟು ಕುಕ್ಕರ್ ವಿಸಿಲ್ ಹೋಗಿದೆ, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಬಂದಿದೆ. ನೀರು ಜಾಸ್ತಿ ಹಾಕಿರೋದ್ರಿಂದ ತೆಳ್ಳಗೆ ಇದೆ. ತರಕಾರಿನೂ ಬೇಗ ಬೆಂದ್ಕೊಳ್ಳುತ್ತೆ ಆ್ಯಂಡ್ ರೇಷನ್ ಅಕ್ಕಿ ಆಗಿರೋದ್ರಿಂದನೂ ಬೇಗ ಬೆಂದ್ಕೊಂಡಿದೆ. ಅಕಸ್ಮಾತ್ ನಿಮ್ದೇನಾದ್ರು ನೀರು ಕಮ್ಮಿ ಆಗಿದ್ದರೆ ನೀವು ಬಿಸಿನೀರು ಕಾಯಿಸಿ ಇನ್ನೊಂದು ತಪ್ಪಲೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿನೀರು ಉಯ್ದುಬಿಟ್ಟು ಕುದಿಯೋಕ್ಕಿಕ್ಕಿ. ಕನ್ಸಿಸ್ಟೆನ್ಸಿ ಕುಕ್ಕರಲ್ಲೇ ಇರೋದ್ರಿಂದ ನಾನು ಕುಕ್ಕರ್ಗೆ ಮತ್ತೆ ಸ್ಟವ್ ಆನ್ ಮಾಡಿ ಇಕ್ತಾಯಿದ್ದೀನಿ. ರುಬ್ಬಿರೋ ಅಂಥ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಅಲ್ಲೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋದ್ರಿಂದ ನಾನು ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊತಿಲ್ಲ, ಬರೀ ಟೊಮೊಟೊ ಏನು ರುಬ್ಕೊಂಡಿದೆ ಅಷ್ಟನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಮತ್ತು ನಾನು ಹುಣಸೆಹಣ್ಣು ಹುಳಿ ಬಿಡ್ತಾಯಿದ್ದೀನಿ, ಅದು ಒಂದು 2 ಸ್ಪೂನಷ್ಟಾದರೆ ಸಾಕು. ಇನ್ನು ಜಾಸ್ತಿ ಬೇಕು ಅನ್ನೋದಾದರೆ ನೀವು ಹಾಕ್ಕೋಬೋದು. ಸೊ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ, ಆವಾಗವಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಫಸ್ಟ್ ಅಡುಗೆ. ಬಿಸಿಬೇಳೆ ಬಾತ್ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಅಡುಗೆ ವ್ಲಾಗು ಬಿಸಿಬೇಳೆ ಬಾತೇ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಅದು 2 ಕುದಿ ಬರಲಿ, ಅಲ್ಲಿವರೆಗೂ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಆ್ಯಂಡ್ 1 ಚಿಕ್ಕ ಟೀ ಸ್ಪೂನಷ್ಟು ಸಾಸಿವೆ, 4ರಿಂದ 5 ಕರಿಬೇವೆಲೆ ಆ್ಯಂಡ್ 5ರಿಂದ 6 ಹಸಿಮೆಣಸಿಕಾಯಿ ಆ್ಯಂಡ್ 1 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು, ಹಂಗಂಗೆ ಇರಬಾರ್ದು. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಾನು ಯೂಸ್ ಮಾಡ್ತಾ ಇರೋದು MTR ಬಿಸಿಬೇಳೆ ಬಾತ್ ಪೌಡರ್. ಅದನ್ನು ನಾನು 3/4 ಭಾಗ ಕುದೀತಿರೋ ಅಂಥ ಬಿಸಿಬೇಳೆ ಬಾತ್ಗೆ ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇನ್ನು 1/4 ಭಾಗ ಏನಿದೆ ಅದನ್ನು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಬಿಸಿಬೇಳೆ ಬಾತ್ ಪೌಡರ್ನ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಸೊ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಆಗಿದೆ, ನಾನು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ ಒಂದೇ ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ನೀವೇನಾದ್ರು ಜಾಸ್ತಿ ಮಾಡಿದ್ರೆ 1 ಪ್ಯಾಕೆಟ್ನ ಫಸ್ಟು ಕುದೀತಿರೋ ಅಂಥ ಬಿಸಿಬೇಳೆ ಬಾತ್ಗೆ ಹಾಕ್ಕೊಳ್ಳಿ ಆ್ಯಂಡ್ ಇನ್ನೂ 1 ಪ್ಯಾಕೆಟ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಸೇರಿಸಿ. ಸೊ ಅದರಿಂದ ಟೇಸ್ಟ್ ಮತ್ತು ಸ್ಮೆಲ್ ಎರಡೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇನ್ನೊಂದು ಸಲ. ಸೊ ನೋಡಿದ್ರಲ್ವಾ ಗೈಸ್, ಇಷ್ಟೇ ಬಿಸಿಬೇಳೆ ಬಾತ್ ಮಾಡೋದು. ತುಂಬ ಈಸಿ ಆ್ಯಂಡ್ ತುಂಬ ಬೇಗ ಮಾಡ್ಬೋದು ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಸ್ ಗೈಸ್, ಇವಾಗ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ನೀವು ಇದೇ ಥರ ಮಾಡಿ, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಗೆ ನೆಂಟರು ಬಂದು ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ಯೂಟ್ಯೂಬ್ಗೆ ಹಾಕಿದ್ದೀನಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.